ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತನಾ ಕೇತ್ರಿ ಎಫ್. ಇವತ್ತು ನಾವೆಲ್ಲರೂ ಕೂಡ ನಮ್ಮ ತಾಯಿ ಮನೆಗೆ ಬಂದಿದ್ದೀವಿ. ಎಲ್ಲಪ್ಪ ಅಂದರೆ ಕೊಳ್ಳೇಗಾಲದ ಪಕ್ಕದ ಹಳ್ಳಿ ಮಧುನಹಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ಮನೆ ಅಲ್ಲಿರೋದು. ಅದ್ರ ಪಕ್ಕದೂರು ವಂಡರ್ಬಾಳ್ ಅಂತ ಇದೆ. ಅಲ್ಲಿ ಇವತ್ತು ಜಾತ್ರೆಗೆ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಜಾತ್ರೆಗೆ ಬಂದಿದ್ದೀವಿ. ಇದು ಪ್ರತಿ ವರ್ಷ ಕೂಡ ನಡೀತದೆ. ನಾವು ಬಂದಾಗ ನೋಡಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ದೇವ್ರಿಗೆ ಇನ್ನೂ ಉತ್ಸವ ಮೂರ್ತಿನ ತೇರು ಇದಕ್ಕೆ ತಗೊಂಡು ಬಂದು ಮಡಗಿರಲಿಲ್ಲ. ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ಸಿದ್ದೇಶ್ವರನ ಬೆಟ್ಟ. ಅಲ್ಲಿಂದ ಉತ್ಸವ ಮೂರ್ತಿನ ಒಂದು ವಾರ ಮುಂಚಿತವಾಗಿ ತಗೊಂಡು ಬಂದು ಮಠದಲ್ಲಿ ಇಟ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆಮೇಲೆ ತಗೊಂಡು ಬಂದು ತೇರಲ್ಲಿ ಇಡೋದು. ಮತ್ತು ಅಲ್ಲಿ ಬಸವ ಕೂಡ ಸಾಕಿದ್ದಾರೆ. ತೇರನ್ನ ಎಳಿಬೇಕು ಅಂದರೆ ಬಸವ ಮತ್ತು ಬುದ್ಧಿಯವರು ಅದ್ರದ್ದು ಸತ್ಕೆ ಛತ್ರಿ ಎಲ್ಲನೂ ಕೂಡ ತೊಗೊಂಡು ಬರ್ತಾರೆ. ತಗೊಂಡು ಬಂದು ತೇರು ಎಳೆಯುವಾಗ ಫಸ್ಟು ಬಸವ ಮತ್ತು ಬುದ್ಧಿಯವರು, ಅದರ ಪಕ್ಕ ದೇವ್ರದ್ದು ಛತ್ರಿ ಮತ್ತು ಸತ್ಕೆ ಇಷ್ಟು ಕೂಡ ಇರುತ್ತೆ. ಅವರು ಮುಂದ್ಗಡೆ ಬರ್ತಿದ್ದಂಗೆ ತೇರನ್ನ ಹಿಂದೆಯಿಂದ ಎಳಿತಾರೆ. ತುಂಬ ಚೆನ್ನಾಗಿರುತ್ತೆ ಇದು ತೇರು. ಇಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಈ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಸಕ್ಕರೆ ಬಾಳೆಹಣ್ಣ ಹಂಚುತ್ತಾರೆ. ಮಕ್ಕಳಾಗದೇ ಇರೋರು, ಮಕ್ಕಳು ಇರೋರು, ಪ್ರತಿಯೊಬ್ಬರು ಮನೆಯಲ್ಲೂ ಮಕ್ಕಳು ಪುಟ್ಟ ಮಕ್ಕಳು ಇರೋರು, ದೊಡ್ಡವ್ರು ಇರೋರು ಕೂಡ ಸಕ್ಕರೆ ಬಾಳೆಹಣ್ಣ ಹಂಚುತ್ತಾರೆ. ಅದೊಂದು ಸಂಪ್ರದಾಯ ಈ ಜಾತ್ರೆನಲ್ಲಿದೆ. ತುಂಬ ಚೆನ್ನಾಗಿದೆ. ಜಾತ್ರೆ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಆಮೇಲೆ ಸ್ಟಾರ್ಟ್ ಆಯಿತು ನಿಧಾನಕ್ಕೆ. ನೋಡಿ ಸುತ್ತ ಜನ ಇರುತ್ತೆ. ಈ ಜಾತ್ರೆ 2 ಟೈಮ್ ನಡೀತದೆ. ಅಂದರೆ ಮಧ್ಯಾಹ್ನ ಒಂದು ಸಲ ತೇರು ಎಳಿತಾರೆ, ಮತ್ತು ಇನ್ನೊಂದು ಸಲ ಸಂಜೆ ತೇರಾಗುತ್ತೆ. 2 ಸಲ ತೇರು ನಡೆಯೋದ್ರಿಂದ ತೇರಲ್ಲಿ ಸ್ವಲ್ಪ ಜನ ಕಡಿಮೆ, ಬಟ್ ಕೊಂಡದಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ತೇರು ಅಂದರೆ ನಾಳೆ ಅಲ್ಲ, ನಾಳಿದ್ದು ಬೆಳಗಿನ ಜಾವ ತೇರು ಕೊಂಡ ನಡೀತದೆ. ತುಂಬ ಚೆನ್ನಾಗಿರುತ್ತೆ ಕೊಂಡ ಮಾತ್ರ. ನಿಂಗ್ದಿರಪ್ಪ ಕೊಂಡ ಆಯೋದು ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ. ಇದು ಸದ್ಯಕ್ಕೆ ತೇರೊಂದು ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ. ಹಂಗೆ ಒಂದು ಬಸವ ಇತ್ತು ಅನ್ನಲ್ಲ, ಆ ಬಸವ ತೀರೋಗಿತ್ತಲ್ಲ, ಆ ಬಸವಕ್ಕೂ ಕೂಡ ಅಲ್ಲಿ ಒಂದು ದೇವಸ್ಥಾನ ಥರ ಕಟ್ಟಿ ಅದನ್ನು ಕೂಡ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ತೇರನ್ನ ಎಳ್ಕೊಬಂದು ಉತ್ಸವ ಮೂರ್ತಿನ ಅಲ್ಲಿ ಮಂಟಪ ಥರ ಇದೆ, ಅಲ್ಲಿ ತೊಗೊಂಡೋಗಿ ಮಡಗಿ ದೇವ್ರಿಗೆ ಆರತಿ ಮಂಗಳಾರತಿ ಎಲ್ಲ ಮಾಡಿ, ಮತ್ತು ಅಲ್ಲಿ ಕಡಲೆಬೇಳೆ ಹೆಸರು ಬೇಳೆನ ಹಂಚಿ ನೀರು ಮಜ್ಜಿಗೆ ಪಾನಕನ ಕೂಡ 2 ಟೈಮ್ ಕೂಡ ಹಂಚ್ತಾರೆ. ಮತ್ತು ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಅಷ್ಟೇ ತೇರಿಗೆ ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಎಲ್ಲ ಒಡಿಸ್ಕೊಂಡು ಸುತ್ತ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿಕೊಂಡು ಕಡಲೆಬೇಳೆ ಹೆಸರುಬೇಳೆ ಈಸ್ಕೊಂಡು ತಿಂದ್ಕೊಂಡು ಎಲ್ಲನೂ ಕೂಡ ಒಂದು ರೌಂಡು ಜಾತ್ರೆನೆಲ್ಲ ರೌಂಡ್ ಹಾಕ್ಕೊಂಡು ಬಂದು ನೋಡಿ ತೇರನ್ನ ಎಳಿತಿದ್ದಾರೆ. ಅಯ್ಯೋ ಬಾಳೆಹಣ್ಣಂತೂ ಸಿಕ್ಕಾಬಟ್ಟೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಎಷ್ಟು ಜನದ ಮುಖಕ್ಕೆ ಬಿದ್ದಿದೆ ಅಂತ ಒಡಿಸ್ಕೊಂಡವ್ರಿಗೆ ಗೊತ್ತಿರುತ್ತೆ. ಅಷ್ಟು ಜೋರಾಗಿ ಬೀಳ್ತಾ ಇರುತ್ತೆ ಬಾಳೆಹಣ್ಣು ಮಾತ್ರ ಸಿಕ್ಕಾಬಟ್ಟೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಒಂದು ಸೆಲ್ಫಿ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ನೋಡಿ ಒಂದು ಸೆಲ್ಫಿ ತೊಗೊಂಡಿದ್ದೀನಿ. ನಮ್ಮ ಅಕ್ಕ, ಬಾವ, ನಾನು, ನಮ್ಮ ಮನೆಯವರು ಎಲ್ಲರೂ ಕೂಡ ತಗೊಂಡು ಸೆಲ್ಫಿ ತೊಗೊಂಡು ದೇವ್ರಿಗೆ ಧೂಪ ಹಾಕ್ಬಿಟ್ಟು ಹಾಗೆ ಪ್ರಸಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುತ್ತ ನೋಡಿ ನಮ್ಮ ಅಕ್ಕನ ಮಕ್ಕಳೆಲ್ಲನೂ ಕೂಡ ವಿಡಿಯೋ ಮಾಡ್ತಾಯಿದ್ಲು. ಅಲ್ಲಿ ಬಳೆ ಸರ ಎಲ್ಲ ಥರ ಕನ್ನಡಕ ಎಲ್ಲ ಕೂಡ ಜಾತ್ರೆ ಐಟಮ್ಸ್ ಮಾರ್ತಾ ಇರ್ತಾರೆ. ನಾವೆಲ್ಲನೂ ಕೂಡ ಒಂದು ರೌಂಡ್ ನೋಡಿಕೊಂಡು ನಾನು ನಮ್ಮಮ್ಮ ಹೋಗಿ ಇದು ಪ್ರಸಾದ ತಗೊಬರೋಣ ಮನೆಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ ಅಷ್ಟಕ್ಕೂ ಲೈಟ್ ಹಾಕಿದ್ರು, ಎಷ್ಟು